ಭಗವಂತ, ನಮ್ಮ ಅಕ್ಕನ ಜೀವನ ಯಾವಾಗ್ಲೂ ಚೆನ್ನಾಗಿರ್ಬೇಕು ಅಂತ ನಾನು ನಿನ್ನ ಹತ್ರ ಯಾವಾಗ್ಲೂ ಕೇಳ್ಕೊಂತಿದ್ದೆ. ನೀನ್ ಅದನ್ನ ನೆರವೇರ್ಸಿದ್ಯಾ. ಆದ್ರೀಗ ನಮ್ಮ ಅಕ್ಕನ ಜೀವನದಾಗೆ ಇನ್ನೊಂದು ಪರೀಕ್ಷೆ ಬಂದೈತೆ. ಆದ್ರೆ ಈ ಸತಿ ಆ ಪರೀಕ್ಷೆ ಬರೀತಿರೋದು ನಾನು. ಹೆಂಗಾದ್ರೂ ಮಾಡಿ ಆ ಪರೀಕ್ಷೆನ ಪಾಸ್ ಆಗೋ ತರ ಮಾಡ್ಬಿಡು. ಯಾರಿಗೋಸ್ಕರ ಅಲ್ದೇ ಇದ್ರು ದೀಪಕ್ ಬಾವ ಒಳ್ಳೆತನಕ್ಕೋಸ್ಕರನಾದ್ರೂ ನನ್ನನ್ನ ಪಾಸ್ ಮಾಡ್ಬೇಕು ನೀನು. ಮೈನಾ ಅವ್ರೆ, ಸೀತಾರಾಮನ್ನೇ ಒಂದ್ ಮಾಡ್ದವನ್ಗೆ ನನ್ನ ನಿಮ್ಮನ್ನ ಮತ್ತೆ ರಾಧಾ ದೀಪಕ್ ಅವ್ರನ್ನ ಒಂದ್ ಮಾಡೋದ್ ಕಷ್ಟನಾ? ಆದ್ರೆ ಪದೇ ಪದೇ ಯಾಕೆ ಇಷ್ಟೊಂದು ಕಷ್ಟ ಕೊಡ್ತಿದ್ದಾನೆ? ಅವನು ಕಷ್ಟ ಕೊಡ್ತಿಲ್ಲ, ನಿಮ್ ನಂಬಿಕೆನ ಪ್ರಶ್ನೆ ಮಾಡ್ತಿದ್ದಾನೆ. ಒಂದ್ಸಲ ನೀವು ನಂಬಿಟ್ರೆ ಸಾಕು, ಆ ಪರೀಕ್ಷೆಗಳೆಲ್ಲ ದೊಡ್ಡದ್ರಿಂದ ಚಿಕ್ಕದಾಗ್ಬಿಡತ್ತಷ್ಟೆ. ನೀವು ಆ ಪರೀಕ್ಷೆಗಳನ್ನ ಕಂಡ್ರೆ ಹೆದರ್ಕೋತೀರಾ ಅಥವಾ ಆಂಜನೇಯನ ನಂಬ್ತೀರಾ? ಅಯ್ಯಯ್ಯೋ ಆಂಜನೇಯ, ಇವ್ರು ಹೇಳೋದನ್ನ ಯಾವ್ದನ್ನು ಕೇಳಿಸ್ಕೋಬೇಡ. ನಾನ್ ಯಾವತ್ತಾದ್ರೂ ನಿನ್ನನ್ನ ನಂಬಲ್ಲ ಅಂತ ಹೇಳಿದಿನ? ನಾನ್ ನಂಬೋದು ನೀನೊಬ್ಬನ್ನೇ. ಹಾಗಾದ್ರೆ ನೀವ್ ನನ್ನ ನಂಬಲ್ವಾ? ಅಯ್ಯೋ ದೇವ್ರೆ, ನಾನೆಲ್ಲ ಹಂಗ ಹೇಳ್ದೆ. ಅಲ್ಲ, ನೀವ್ ಯಾಕೆ ಇಷ್ಟೊಂದು ಪ್ರಶ್ನೆ ಕೇಳ್ತಿದ್ದೀರಾ? ನಾನೇನೋ ನನ್ನ ಆತಂಕನೆಲ್ಲ ದೇವ್ರ ಹತ್ರ ಹೇಳ್ಕೊಳ್ಳೋಣ ಅಂತ ಬಂದ್ರೆ ನೀವು ಪ್ರಶ್ನೆ ಮೇಲೆ ಪ್ರಶ್ನೆ ಕೇಳಿ ನನ್ನ ಇಕ್ಕಟ್ಟಲ್ಲಿ ಸಿಕ್ಕಾಕ್ಸ್ತಿದ್ದೀರಾ. ನೀವ್ ಆತಂಕ ಪಡೋ ಅವಶ್ಯಕತೆನೇ ಇಲ್ಲ. ಎಲ್ಲ ನಾವ್ ಅಂದ್ಕೊಂಡಿರೋ ತರಾನೇ ಆಗತ್ತೆ. ಇನ್ನ ಸ್ವಲ್ಪ ಹೊತ್ತಲ್ಲೇ ತುಳಸಿನ ಕರ್ಕೊಂಡು ದೀಪ ಹೊರಗಡೆ ಹೋಗ್ತಾಳೆ. ನಿಜವಾಗ್ಲೂ? ನಿಜವಾಗ್ಲೂ ತುಳಸಿ ದೀಪನ್ ಜೊತೆ ಹೋಗ್ತಿದ್ದಾಳಾ? ಹೋಗ್ತಿದ್ದಾಳೆ, ಹೋಗ್ದೆ ಬೇರೆ ದಾರಿ ಇಲ್ಲ. ಅವಳು ಹೋದ್ರೆ ಅಮ್ಮಂದೇನು ಸಮಸ್ಯೆ ಆಗಲ್ಲ. ನೀವೇನೋ ಆರಾಮಾಗಿ ಹೇಳ್ಬಿಟ್ರಿ, ಆದ್ರೆ ನನ್ಗೆ ಅತ್ತದೇ ಭಯ. ನೀವೇನು ತಲೆ ಕೆಡ್ಸ್ಕೋಬೇಡಿ. ನಿಜ ಹೇಳ್ಬೇಕು ಅಂದ್ರೆ ಸರ್ಸಗೂ ಸ್ವಲ್ಪ ಭಯ ಇದೆ. ಏನ್ ಭಯ? ಪೊಲೀಸ್ ಭಯ. ನೀವೇನೋ ಹೇಳ್ತಿರ ಧ್ರುವ ಅವ್ರೆ, ಪೊಲೀಸಿಂದ ಅತ್ತೆಗೆ ಆಸ್ಪತ್ರೆನಲ್ಲಿ ಎಷ್ಟು ಅವಮಾನ ಆಯ್ತು ಗೊತ್ತಾ? ನನಗ್ ಗೊತ್ತು ಮೈನಾ ಅವ್ರೆ, ಆದ್ರೆ ನಾವ್ ಇದೆಲ್ಲ ಏನ್ ಬೇಕು ಅಂತ ಮಾಡ್ತಿಲ್ಲ ಅಲ್ವಾ? ಎಲ್ಲ ಒಳ್ಳೇದಕ್ಕೆ ಮಾಡ್ತಿರೋದು. ಆ ತುಳಸಿ ಯಾವ ಮಟ್ಟಕ್ಕಾದ್ರೂ ಹೋಗೋದಕ್ ತಯಾರಿದ್ದಾಳೆ. ಅದಕ್ಕೆ ಇಷ್ಟಾದ್ರೂ ನಾವು ಪ್ರಿಕಾಷನ್ ತಗೊಳ್ಳೇಬೇಕಲ್ವಾ? ಮೈನಾ ಅವ್ರೆ, ಒಂದ್ ಅರ್ಥ ಮಾಡ್ಕೊಳ್ಳಿ, ನಾನ್ ನಿಮ್ಮನ್ನ ಹೇಗ್ ಕಾಪಾಡ್ಬೇಕು ಅಂತ ನೋಡ್ತಾ ಇದ್ದೀನೋ ಹಾಗೆ ನಮ್ಮಮ್ಮನ್ನು ತುಳಸಿಯಿಂದ ಕಾಪಾಡ್ಬೇಕು ಅಂತ ಟ್ರೈ ಮಾಡ್ತಾ ಇದ್ದೀನಿ. ಎಲ್ಲಿ ಅವಳ ಮಾತು ಕೇಳ್ಕೊಂಡು ನಮ್ಮಮ್ಮ ಏನಾದ್ರೂ, ನನಗ್ ತುಂಬಾ ಭಯ ಇದೆ. ನೋಡಿ, ಈಗ ಸದ್ಯಕ್ಕೆ ನೀವು ನನ್ನ ಕಣ್ಮುಂದೆ ಇದ್ದೀರಾ. ನನಗಿವಾಗ ಅದೇ ಇಂಪಾರ್ಟೆಂಟ್. ತಲೆ ಇನ್ನ ನೋಯ್ತಾ ಇದೆಯಾ? ಇಲ್ಲ, ಪರವಾಗಿಲ್ಲ, ಕಮ್ಮಿ ಆಗಿದೆ. ಅದು ದೀಪಕ್ ಅವ್ರ ಅಪ್ಪ ಅಮ್ಮ ಬಂದಾಗ ಈ ಬ್ಯಾಂಡೇಜ್ನ ನೋಡಿದ್ರೆ ಚೆನ್ನಾಗಿರಲ್ಲ. ತೆಗೆದ್ ಬಿಡ್ತೀರಾ? ನಾನು ಚಿಕ್ಕ ಬ್ಯಾಂಡೇಜ್ ತಗೊಂಡ್ ಬರ್ತೀನಿ. ಹಾ ಸರಿ, ಹಾಕ್ಬೋದು. ಸರಿ, ನಾನು ಹೋಗಿ ತಗೊಂಡ್ ಬರ್ತೀನಿ. ಮೈನಾ ಅವ್ರೆ, ಬ್ಯಾಂಡೇಜ್ ತಗೊಂಡ್ ಬಂದೆ. ಬ್ಯಾಂಡೇಜ್ ಕಟ್ ಮಾಡ್ತೀನಿ. ಮೈನಾ ಅವ್ರೆ, ಒಂದ್ ಸ್ವಲ್ಪ ಪೇನ್ ಆದ್ರೂ ನನ್ಗೆ ಹೇಳಿ, ಓಕೆನಾ? ಕಟ್ ಮಾಡಿ. ಏನಾಯ್ತು ಧ್ರುವ ಅವ್ರೆ? ಅಲ್ಲ, ನನ್ನನ್ನಿಲ್ಲಿ ಧೈರ್ಯವಾಗಿ ಕರ್ಕೊ ಬಂದ್ ಕೂರ್ಸಿ ನೀವು ಕಟ್ ಮಾಡೋದಕ್ಕೆ ಹೆದರ್ಕೋತಿದ್ದೀರಲ್ಲ, ಕೈಯಾಗ ನಡಕ್ತಿದೆ. ಹೀಗ್ ನನ್ಗೆ ಯಾವತ್ತೂ ಆಗಿರ್ಲಿಲ್ಲ. ನನ್ಗ್ಯಾಕೋ ಭಯ ಆಗ್ತಾ ಇದೆ ಕಟ್ ಮಾಡಕ್ಕೆ. ಒಂದ್ ಕೆಲ್ಸ ಮಾಡ್ತೀನಿ, ನರ್ಸ್ನ ಕರ್ಕೊಂಡ್ ಬಂದ್ಬಿಡ್ತೀನಿ, ಅವರೇ ಕಟ್ ಮಾಡ್ತಾರೆ. ನರ್ಸಾ? ಏನ್ ಧ್ರುವ ಅವ್ರೆ ನೀವು? ನರ್ಸ್ ಬಂದ್ ಇದನ್ನ ಕಟ್ ಮಾಡೋ ಅಷ್ಟ್ರಲ್ಲಿ ರಾಧಕ್ಕ ಅವ್ರ ಅತ್ತೆ ಮಾವ ಬಂದು ಯಾಕೆ ಈ ತರ ಆಗಿದೆ ಅಂತ ಪ್ರಶ್ನೆನೂ ಕೇಳ್ಬಿಡ್ತಾರೆ. ಅಲ್ಲ ಧ್ರುವ ಅವ್ರೆ, ನೀವು ಹೊರಗಡೆ ಎಷ್ಟೊಂದ್ ಧೈರ್ಯವಾಗಿರ್ತೀರಾ. ಯಾರಾದ್ರೂ ತಪ್ಪು ಮಾಡಿದ್ರೆ ಅವ್ರನ್ನ ಎದುರಿಸಿ ಶಿಕ್ಷೆನೂ ಕೊಡ್ತೀರಾ. ಇಲ್ಲಿ ಒಂದ್ ಸಣ್ಣ ಬ್ಯಾಂಡೇಜ್ ಕಟ್ ಮಾಡೋದಕ್ಕೆ ಇಷ್ಟೊಂದು ಹೆದರ್ಕೊಂತಿದ್ದೀರಲ್ಲ, ಏನಾಗಿದೆ ನಿಮ್ಗೆ? ಅದ್ ಹಾಗಲ್ಲ ಮೈನಾ ಅವ್ರೆ, ನಿಮಗ್ ನೋವಾಗತ್ತೆ ಅಂತ. ಸರಿ ಸರಿ, ನಾನೇ ಬ್ಯಾಂಡೇಜ್ ಕಟ್ ಮಾಡ್ತೀನಿ. ನೋವಾದ್ರೆ ಹೇಳಿ, ಸರಿನಾ? ಸರಿ ಧ್ರುವ ಅವ್ರೆ, ಕಟ್ ಮಾಡಿ. ಅಮ್ಮ
ಏನ್ ತಮಾಷೆ ಮಾಡ್ತಾ ಇದ್ದೀರಾ? ನೀವ್ ಹೇಗ್ ಹೆದರ್ಕೊಂತೀರಾ ಅಂತ ನೋಡ್ಬೇಕಿತ್ತು. ನನ್ ಕಾಲು ಕೈಯೆಲ್ಲ ನಡ್ಕ ಬಂದ್ಬಿಡ್ತು. ಚೆನ್ನಾಗಿ ಹೆದರ್ಕೊಂತೀರಾ ನೀವು. ಸುಮ್ನೆ ಇರಿ, ಮಾತಾಡ್ಬೇಡಿ ನೀವು ನನ್ನ ಹತ್ರ. ಸರಿ, ಕಟ್ ಮಾಡಿ. ಇನ್ನೊಂದ್ಸಲ ಹೆದರ್ಸ್ಬಾರ್ದು. ಇಲ್ಲ. ಏನೂ ಆಗ್ಲಿಲ್ಲ ಅಲ್ವಾ? ನನ್ನಮ್ಮ ನನ್ನಮ್ಮ ನನ್ನ ಉಸಿರಿಗಿರುವ ಹೆಸರೇ ನೀನಮ್ಮ. ಇರಿ, ಬ್ಯಾಂಡೆಡ್ ತಂದಿದ್ದೀನಿ.